ನಮಸ್ಕಾರ ಎಲ್ಲರಿಗೂ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹಾ, ಗುಡ್ ಮಾರ್ನಿಂಗ್. ಯಾಕಪ್ಪ ಗುಂಡಣ್ಣ ಲೇಟ್ ಆಯ್ತಲ್ಲ ಬರೋದು? ಏನ್ತಿ ಬೆಂಗ್ಳೂರ್ಗೆ ಹೋಗ್ಯಾರಿ, ಫುಲ್ ಮಜಾ ಈಗ ಅವ್ರದ್ದು. ಏನ್ಪಾ ಗುಂಡಣ್ಣ, ಹೆಂಡ್ತಿನ ಬೆಂಗ್ಳೂರ್ ಕಳಿಸಿ ಒಬ್ಬನೇ ಇದ್ದಿದಿ, ಫುಲ್ ರಾತ್ರಿ ಆದಂಗೆ ಕಾಣ್ತದ. ಕಣ್ಣು ಪಣ್ಣು ಕೆಂಪಗಾಗ್ಯಾವ. ಹಂಗೇನಿಲ್ರಿ ಸರ, ನಾವಂತ ಮಂದಿ ಅಲ್ರಿ, ಸುಮ್ಮನೆ ನಮಗೆ ಇದು ಮಾಡ್ತೀವಿ ನೋಡ್ರಿ. ವಜ್ ಮಾಡಕ ನಿಂತಿರಪ್ಪ ನೀವು. ಹಂಗಿಲ್ರಿ, ಯಾಕ ನನಗೆ ರಾತ್ರಿ ನಿದ್ದಿನೇ ಬಂದಿಲ್ರಿ. ಏನೇನೋ ನೆನಪಾತವ್ರಿ. ಒಟ್ಟ ಗೊತ್ತಿಲ್ರಿ, ನಮ್ಮ ಮನ್ಯಾಗ ಊರಿಗೆ ಹೋದ್ರಂದ್ರೆ ಒಟ್ಟ ನಿದ್ದೆ ಬರಂಗ್ ನೋಡ್ರಿ ನನಗೆ. ಆಹಾ, ಕಳ್ಳ. ಹೆಂಡತಿ ಇಲ್ಲ ಅಂತೇಳಿ ನಿದ್ದೆ ಬಂದಿಲ್ಲ ಅಂತ ಹೇಳ. ಹಂಗಿಲ್ರಿ ಸರ, ಒಬ್ಬನೇ ಇದ್ನಂದ್ರ ಏನೇನೋ ವಿಚಾರಗಳು ಬರ್ತಾವ್ರಿ. ಕರಿ ಹೌದಿಲ್ರಿ, ನಿಮ್ಗೂ ಹಂಗೆ ಆತಿರ್ಬೇಕು. ನಮ್ಗೇನು ಹಂಗ ಆಗ್ಲಪ್ಪ, ನೀನೇ ಸಣ್ಣ ವಿದ್ಯಪ್ಪ, ಆತದ. ಎಲ್ಲ ವಿಚಾರಗಳು ಬಂದಿರ್ಬೇಕು, ನಮ್ಗಂತವೆಲ್ಲ ಏನು ಬರಂಗಿಲ್ಲ. ಮತ್ತ ಹೆಂಡತಿನ ಬಿಟ್ಟಿರಂಗಿಲ್ಲ, ನೆನಪಾಗದಲ್ರಿ ಹಂಗೆ ಹಂಗ. ಸಣ್ಣ ವಯಸ್ಸದ, ಮತ್ ನೆನಪಾಗದಪ್ಪ. ಹಂಗೇನಿಲ್ರಿ ಸರ, ನೀವೇನೇನಾರು ತಿಳ್ಕೊತೀರಪ್ಪ. ಹಂಜಿಕ್ ಬಂದಂಗಾಗಿ ಏನೇನೋ ವಿಚಾರಗಳು ಬರ್ಲಿಕತ್ತಿದ್ರಿ ನನಗ, ಅದಕ್ಕೆ ನಿದ್ದೆ ಎತ್ತಿಲ್ಲ ಅಂದಿನ್ರಿ. ಅಂದಂಗ ನಿನ್ನೆ ರಾತ್ರಿ ಗಾಡಿ ಮೇಲೆ ಹೊಂಟಿದ್ದಲ್ಲ, ಯಾಕ ಅಳ್ಯಾಡ್ಕೋತ ಬರಾಕತ್ತಿದ್ದಲ್ಲ? ಏನ್ರಿ ಸರ, ಗಾಡಿ ಮೇಲೆ ಮತ್ತ ಅಳ್ಯಾಡ್ಕೋತ ಬರ್ಲಾರ್ದ ಏನ ಜಿಗದಾಡ್ಕೋತ ಬರ್ತಾರೇನ್ರಿ? ಎಲ್ಲ ಅಬ್ಸರ್ವ್ ಮಾಡಿರ್ತಾರ ನಮ್ಮ ಮುದುಕ. ದೊಡ್ಡವಿದ್ದಾನ, ಏನು ಅನ್ಬಾರ್ದಂತ ಸುಮ್ಮಿದ್ದಂಗೆಲ್ಲ ಎಲ್ಲ ಕೆದಕ್ತಾರ ನಮ್ದು. ಕೇಳಿ ನಮ್ಮರ ಎಷ್ಟಾಕ್ ಸಿಟಿಗಿರ್ತಿ? ಸಿಟಿಗಿರ್ತಂತ ಅಲ್ರಿ, ಹಂಗಂದ್ರ ಮತ್ತ ಮನ್ಸಿಗೆ ನೋವಾಗಂಗ್ಲೇನ್ರಿ ಮಾಡ್ಲಾರ್ದ್ರಿಗೆ ಹಂಗಂದ್ರ. ಅಂದಂಗೆ ಯಾಕ ಮಾಮಾರಿನ ಬಂದಿರಲ್ರಿ ದಿನ ಜಲ್ದಿ ಬರೋರು? ನಾವು ಅದೇ ಅನ್ಲಿಕತ್ತಿದ್ದೀವ್ರಿ, ಫಸ್ಟ್ ಅವರೇ ಬರೋರು, ಯಾಕ ಇವತ್ತಿನ ಬಂದೇ ಇಲ್ಲ. ಫೋನರ ಹಚ್ಚಿ ನೋಡ್ರಿ ಕೊಂಡಣ್ಣಾರು. ಹಲೋ ಮಾಮರ, ಯಾಕ್ರಿ ಇನ್ನ ಬಂದಿಲ್ಲಲ್ಲ? ಬರ್ರಿ ಎಲ್ಲರೂ ಕಾಯ್ಲಿಕತ್ತೀವಿ. ಇವತ್ತು ನಿಮ್ದಾದ ರೀ, ಸ್ನಾನ ಗೀನ ಎಲ್ಲ ಮುಗಿಸ್ಕೊಂಡು ಬರೀ ಆಯ್ತು. ನಿಮ್ಮದಾದ ಇವತ್ತು ಬಾಳೆ ನಾಷ್ಟ ಅದು. ಉಚ್ಪ್ಯಾಲಿ, ಬರೀ ನಾಷ್ಟ ಮಾಡ್ದ ಆಯ್ತಲ್ಲ ನಿಂದು. ಬರೀ ಆ ಚಿಂತಿ ಬಿಟ್ಟು ಆ ನಿನ್ನ ಹೆಂಡತಿ ಸುಂದ್ರಿಗೆ ಫೋನ್ ಮಾಡಿ ಹೇಳೊಂದು ಸ್ವಲ್ಪ. ಏನೋ ಕಾರ್ಬಾರ್ ಮಾಡ್ಯಾಳ ಅಂತ ನೋಡಲ್ಲಿ ಬೆಂಗಳೂರಾಗ. ಅಲ್ಲ ಅಲ್ತಾನ ಕರ್ಕೊಂಡು ಹೋದಕ್ಕೂ ಮರ್ಯಾದೆ ಭಾರಿ ಕೊಟ್ಟಾಳ. ಫೋನ್ ಮಾಡಿ ಹೇಳು, ಬರ್ತೀನಿ ತಡಿ, ನೀನು ಅಲ್ಲೇ ಬಂದ ಮಾಡ್ತೀನಿ. ಒಂದು ಸ್ವಲ್ಪ ಕೆಲಸ ಅದ ನಿನ್ನ ಜೊತೆ, ಭಾಳ ಮಾತಾಡೋದದ. ಹಾಂ ಆಯ್ತು ಬರ್ರಿ ಮಾಮ, ಮಾತಾಡೋಣ ಬರ್ರಿ ಇಲ್ಲಿ. ಇವನವನು ಏನು ಕಾರ್ಬಾರ್ ಮಾಡ್ಯಾಳ ಓ ಮಾರ, ಏನೋ ಮಾಡ್ಯಾಳ ಕಾಣಿಸ್ತದ. ದೊಡ್ಡದ ಬೆಂಕಿ ಇಟ್ಟಿರ್ಬೇಕು, ಅದಕ್ಕಂದಲೇ ಇಷ್ಟು ಸಿಟ್ಟಿಗೆ ಮಾಮಾರ. ಇಲ್ಲಾಂದ್ರೆ ಹಿಂಗೆ ಮಾತಾಡೋರಲ್ಲ. ಏನು ಮಾಡ್ಯಾಳು ಏನು, ಎಲ್ಲೋದ್ರೂ ಸುಮ್ಮಿರಂಗಿಲ್ಲಪ್ಪ ಯಪ್ಪ. ಈ ಸುಂದ್ರಿ ಕಾಲ ಏನು ಸಾಕಾಗ್ಯದ ಓ ಮಾರಾಯ ನನಗೆ. ಎಲ್ಲಿ ಏಕೆ ಗಂಟು ಬಿದ್ದಾಳನಪ್ಪ ಯಪ್ಪ. ಯಾವ ಜನ್ಮದ ಪಾಪ ಮಾಡಿದಕ್ಕಿಂತ ಹೆಂಡತಿ ಗಂಟು ಬಿದ್ದಾಳನೆ ನನಗೆ ಅವನು. ಯಾಕರಿ ಕುಂಟಣ್ಣಾರ, ಏನಾಯ್ತು? ಏನಂದ್ರೆ ಮಾಮಾರು ಬರ್ತಾರಂತ್ರಿ? ಹಾಂ ಬರ್ತಾರಂತ್ರಿ. ಯಾಕಪ್ಪ ಕುಂಟಣ್ಣ ಮುಖ ಸಪ್ಪಗೆ ಮಾಡ್ಕೊಂಡಲ್ಲ, ಏನು ಅಂದ್ರೆ ಏನು ಮಾಮಾರು? ಏನಿಲ್ರಿ ಸರ, ಬರ್ತೀನಿ, ಅಲ್ಲೇ ಮಾತಾಡ್ತೀನಿ ಅಂದ್ರಿ, ಏನಂತ ಗೊತ್ತಿಲ್ಲ. ಒಂದು ನಿಮಿಷ ರೀ ಸರ, ನಮ್ಮ ಹೆಂಡತಿಗೆ ಫೋನ್ ಹಚ್ಚಿ ಬರ್ತೀನಿ ರೀ ಒಂದು ಸ್ವಲ್ಪ. ಹಾಂ ಆಯ್ತು ಹಚ್ಚಿ ಬರ್ರಿ. ಹಲೋ ಸುಂದ್ರಿ, ಆರಾಮಿದ್ದಿ? ಆರಾಮಿದ್ದೀನಿ ರೀ. ನೀವು ಆರಾಮಿದ್ದೀರಿಲ್ಲ? ಮನ್ಯಾಗ ಅಡುಗೆ ಮಾಡಿಟ್ಟು ಬಂದಿನಲ್ಲ, ಅದೇ ಊಟ ಮಾಡಿರಿ ಏನು? ಬರೀ ಹೊರಗೆ ತಿನ್ಕೋತ ತಿರ್ಗಾಡಕತ್ತೀರಿ. ಬಕ್ರಿ ಮಾಡ್ತೀನಿ ನೋಡ್ರಿ, ಅವೇ ತಿನ್ರಿ ಆಯ್ತು. ಒಂದು ಸ್ವಲ್ಪ ಮೊಸರು ಪುಡಿ ಹಾಕೊಂಡು ಬರೀ ಹೊರಗನೆ ಮೇಯ್ಕೋತ ಕೂಡ್ಬೇಡ್ರಿ. ಅದು ಇರ್ಲಿ ಬಿಡು. ಅಲ್ಲಿ ಬೆಂಗಳೂರಾಗ ಯಾರಿಗಾರ ಏನ್ರ ಅಂದಿ ಏನು ಕಾರ್ಬಾರ್ ಮಾಡಿಲ್ಲಪ್ಪ ಮಾರಾಯ ಅಲ್ಲಿ? ಯಾಕ ಯಾರು ಏನ್ರ ಹೇಳ್ಯಾರ ನಿಮ್ಮ ಮುಂದೆ ಬಂದು? ನನಗೇನು ಕೆಲಸ ಇಲ್ಲ ಏನು? ಬರೀ ಇದೇ ಮಾಡ್ತೀನಿ ಏನು? ಯಾವಕ್ಯಾರ ಯಾವನಾರ ಏನಾರ ಹೇಳ್ತಾನೆ ತಲೆ ತುಂಬ್ತಾ ನಿಮಗೆ, ಅದೇ ಹಿಡ್ಕೊಂಡು ಕೂಡ್ತೀರಿ ನೀವು. ಹಾಂ, ಸುಮ್ಮನೆ ನಮ್ಮ ಮೇಲೆ ಬರೋದ? ನಮ್ಮಂಥ ಸಂಬಾಯ್ತ್ರಿಗೆ ನೋಡ್ಯಾರಲ್ಲ, ಅದಕ್ಕೆ ಮಾಡ್ತಾರೆ ಹಿಂಗೆ. ಏನೇನೋ ನೋಡಿ, ಏನಾರ ಆದ್ರೂ ಯಾರ ಮನೆಗೆ ಏನಾದರೂ ಅದು ಸುಂದ್ರಿ ಮೇಲೆ ಬರೋದು. ಒಟ್ಟು ಸುಂದ್ರಿ ಸಿಕ್ತಾಳಲ್ಲ ಬಾಯಿಗೆ, ಅದಕ್ಕೆ ಮಾತಾಡ್ತಾರೆ ಹಂಗೆ. ಈಗಿನ ಕಾಲದಾಗ ಸಂಬಾಯ್ತ್ರಿಗೆ ಒಟ್ಟೆ ಕಾಲನೇ ಇಲ್ಲ ನೋಡ್ರಿ. ಸಂಬಾಯ್ತನೇ ಇರಬಾರ್ದನಂತೀನಿ ನಾನಂತ್ರನು. ನಮ್ಮಂಥವ್ರ ಮೇಲೆ ಬರ್ತದೆ ನೋಡಿ ಹಿಂಗೆ. ನೀವು ಅದನ್ನೇ ನಂಬ್ತಿರಲ್ಲ, ನೀವು ನಂಬೋದು ಏನಾರ ಒಂದು ಅನ್ನೋದು ನನಗೆ ಒಟ್ಟು. ಯಪ್ಪ ಮಾರಾಯ, ನಾ ಏನಂದು ಏನ್ರ ಅಂದಿನ ನಿನಗ? ಅಷ್ಟೇ, ಏನಾರ ಅಂದಿಯೇನು, ಏನಾರ ಕಾರ್ಬಾರ್ ಮಾಡಿ ಏನಂತ ಕೇಳೀನಿ ಅಷ್ಟೇ. ಅದಕ್ಕೆ ಯಾಕಿಂತ ಪರಿ ಮಾತಾಡ್ತೀನಿ ನೀನು? ನನ್ನ ಹೆಂಡ್ತಿ ಏನಂತ ನನಗೆ ಗೊತ್ತದ ತಗೋ. ನಾ ಯಾರ್ದು ತಲೆ ಕೆಡ್ಸ್ಕೊಳಂಗಿಲ್ಲ. ನೀ ಎಷ್ಟು ಒಳ್ಳೆಕಿದಿ ಅನ್ನೋದು ನನಗೆ ಗೊತ್ತದು. ನೀ ಏನೂ ಅಂದಿಲ್ಲ ಒಟ್ಟ, ನನಗೆ ಗೊತ್ತಲೇ ನೀ ಏನೂ ಅನ್ನಂಗಿಲ್ಲ ಅಂತೇಳಿ. ನೀ ಭಾಳ ಒಳ್ಳೆಕಿದ್ದಿ. ಹೋಗ್ಲಿ ಬಿಡು, ಟೈಮಿಗೆ ಊಟ ಮಾಡು. ಮೊದಲೇ ನಿನಗೆ ಹೊಟ್ಟೆ ಉರಿತದ ಭಾಳ. ಆಯ್ತು ಹೇಳ್ರಿ, ಊಟ ಮಾಡ್ತೀನಂತ. ನೀವು ಅಷ್ಟೇ ನೋಡ್ರಿ, ನನ್ನ ಅರ್ಥ ಮಾಡ್ಕೊಂಡವ್ರಂದ್ರೆ ಎಷ್ಟು ಜೀವ ಇದ್ದೀರಿ ನನ್ನ ಮೇಲೆ. ಥ್ಯಾಂಕ್ಸ್ ರೀ. ನೀವು ಆರಾಮಿದ್ದೀರಿಲ್ರಿ? ಊರಾಗ ಎಲ್ಲರೂ ಆರಾಮಿದ್ದಾರ? ಇಲ್ಲೆಲ್ಲರೂ ಆರಾಮದಾರ ಊರಾಗ. ಆದ್ರೆ ಸುಂದ್ರಿ ಆರಾಮಾಗಿ ಇನ್ನೊಂದು ವಾರ ಅಲ್ಲೇ ಇದ್ದು ಬರ್ಲಿರಿ, ಕರಿಬೇಡ್ರಿ ಅನ್ಲಿಕತ್ತಾರ ಓಣ್ಯಾಗ ಎಲ್ಲರೂ ಮಂದಿ. ಯಾರವ್ರು ಅಂದವ್ರು ಹಂಗೆ? ಒಂದು ವಾರ ಇದ್ದು ಬರ್ಲಾಕ ನಿಮ್ಮ ಹೆಂಡ್ತಿ ಅಂತ ಹೋಗಿಂದ ಹೇಳ್ರಿ, ಯಾರಂತ ತೋರಿಸ್ರಿ ನನಗೆ. ಅವ್ರ ಮನೆಗೆ ಹೋಗಿ ಭೇಟಿಯಾಗಿ ಬರ್ತೀನಿ ಒಂದು ಸ್ವಲ್ಪ. ಆಯ್ತು ಆಮೇಲೆ ತಗೋ, ಫೋನ್ ಇಡ್ಲಿ, ಬಾಯ್. ಯಾಕ್ರಿ ಮಾಮರ ದಿನ ಜಲ್ದಿ ಬರೋರು, ಇವತ್ತು ಯಾಕೆ ಲೇಟ್ ಮಾಡಿರಲ್ಲ? ಫೋನ್ ಹಚ್ಚಿದಾಗನು ಎಷ್ಟು ಗರಂ ಆಗಿದ್ರಿ. ಏನೋ ಇಲ್ಲೇ ಬಂದು ಮಾತಾಡ್ತೀನಿ ಹಂಗೆ ಹಿಂಗೆ ಅಂದ್ರಿ, ಏನಿತ್ರಿ? ಗುಂಡಪ್ಪ, ನೀನು ಹೆಂಡ್ತಿಗೆ ಮೊದಲು ಫೋನ್ ಹಚ್ಚಿ ಕರ್ಸ್ಕೊರಪ್ಪ ಯಪ್ಪ. ಏನೋ ಆಜು ಬಾಜು ಇರ್ತಾರ, ಸುಮ್ಮ ಬೆಂಗಳೂರು ನೋಡಿರಂಗಿಲ್ಲ, ಪಾಪ ಕರ್ಕೊಂಡು ಹೋದ್ರಾಯ್ತು ಅಂತೇಳಿ ನನ್ನ ಹೆಂಡ್ತಿ ಕರ್ಕೊಂಡು ಹೋದ್ರ ಅಲ್ಲಿ ಹೋಗಿ ಒಂದು ದೊಡ್ಡ ಗುಡ್ಡಕ್ಕೆ ಬೆಂಕಿ ಹೆಚ್ಚಾಳ ನೋಡು. ಮತ್ತೆ ಹೆಂಗಿರ್ಬೇಕು? ಇಲ್ಲಿ ಎಷ್ಟೇ ಅಲ್ದ ಅಲ್ಲಿನೂ ಹೋಗಿ ಹಚ್ತಾರ ಹಂಗ? ಯಾಕ್ರಿ ಮಾಮ, ಏನು ಮಾಡ್ಯಾಳ್ರಿ ನನ್ನ ಹೆಂಡ್ತಿ? ಏನು ಮಾಡ್ಯಾಳ? ಪೂರ್ತಿ ಸಂಸಾರನೇ ಹಾಳು ಮಾಡ್ಯಾಳ ಮಾರಾಯ. ಅಂಥದ್ದೇನಾಯ್ತು ಬಿಡಿಸ್ಯಾರ ಹೇಳ್ರಿ ಮಾಮಾರ. ಅಲ್ಲೋ, ಅಲ್ಲಿ ಹೋದಾಗ ಸುಮ್ಮ ಮನೆಯಾಗಿರ್ಬೇಕು, ಇಲ್ಲಿ ಎಲ್ಲರ ಜೊತೆ ಒಂದು ಸ್ವಲ್ಪ ಬಾಜು ಮನೆಗೆ ಹೋಗಿ ಬರ್ತೀನಿ ರೀ, ನಮ್ಮ ಕಾಕಾರ ಮನೆಗೆ ಹೋಗಿ ಬರ್ತೀನಿ, ಅಲ್ಲಿ ಹೋಗಿ ಬರ್ತೀನಿ, ಇಲ್ಲಿ ಹೋಗಿ ಬರ್ತೀನಿ ಅಂತೇಳಿ ಹೊರಗೆ ಹೋಗ್ಯಾಳ ಅಂತ ಬ್ಯಾಡ ಅಂತ ಬಡ್ಕೊಂಡಾರಂತ ಇವರು.
ಅಂದ್ರೂ ಹೊರಗೆ ಹೋಗಿ ಅಲ್ಲಿ ಅವ್ರ ದೊಡ್ಡಪ್ಪನ ಮನೆಗೆ ಹೋಗಿ ಬೆಂಕಿ ಹಚ್ಚಾಳ, ಮತ್ತು ಬಾಜು ಮನೆಗೆ ಹೋಗಿನೇ ಬೆಂಕಿ ಹಚ್ಚಿ ಬಂದಾಳಂತ. ನಮ್ಮ ಬಗ್ಗೆ ಇಲ್ದದ್ದು ಇಲ್ಲಾರ್ದು ಅಷ್ಟು ಒಣೆನವ್ರ ಮುಂದೆ ಹೇಳ್ಬಿಟ್ಟಾಳ. ಅವರು ಫೋನ್ ಹಚ್ಚಿ ನಮ್ಮ ಬೀಗರಿಗೆ ಹೇಳ್ಯಾರಂತ. ಹಿಂಗಾದಾಗ ಹೆಂಗಾತದ ಹೇಳಿ, ನಮ್ಮ ಮರ್ಯಾದೆ ಎಲ್ಲಿಗೆ ಹೋಗ್ಬೇಕಪ್ಪ? ನೀನೇ ವಿಚಾರ ಮಾಡಿ ಹಿಂಗಾದಾಗ. ಆಕೆಗೆ ಬೆಂಗಳೂರು ಗೊತ್ತೇ ಇಲ್ರಿ ಮಾಮಾರ, ಹಂಗೆ ಹೊರಗೆ ಗೊತ್ತಾಳ್ರಿ. ನೋಡು ಮಾರಾಯ, ನೀನು ಹೆಂಡ್ತಿ 400 ಬೀಸಿದ್ದಾಳ. ಏನು ಗೊತ್ತಿಲ್ಲ ಅಂತ ಅನ್ಲೇಬೇಡ ನೀನು. ಗೊತ್ತಿಲ್ಲ ಅಂದ್ರೂ ಗೊತ್ತು ಮಾಡ್ಕೊಂಡಾರ ಚುಚ್ಚಿ ಬರ್ತಾವಡಪ್ಪ ಆಕಿ ಹೋಗಿ. ನಾ ಹೇಳ್ತೀನಿ ನೋಡು, ಹಂಗಿದ್ದಾಳ ಆಕಿ ಒಟ್ಟ. ಪಾಪ ನಾನು ಹೆಂಡ್ತಿ ಇಷ್ಟು ಬೇಜಾರು ಮಾಡ್ಕೊಂಡಾಳಲ್ಲ, 3 ದಿನದಿಂದ ಊಟ ಮಾಡಿಲ್ಲಕ್ಕಿ. ಈಕಿನ ಕರ್ಕೊಂಡೋಗ್ಯಾಳ ಬರೀ ಈಕಿನ ಕಾಯ್ದಾಗ್ಯದ. ಎಷ್ಟು ಅಸಹ್ಯ ಮಾರಾಯ. ಬೀಗರು ಸಿಟ್ಟಿಗೇರಿ ನಮ್ಮ ಹೆಣ್ಮಕ್ಳು ಮುಂದೆ ಅಷ್ಟು ಒದಾಡ್ಬಿಟ್ರಂತ. ಹಿಂಗಾದಾಗ ಹೆಂಗೆ ಮಾಡ್ತಿ ಹೇಳು? ನಾ ಮರ್ಯಾದೆ ಎಲ್ಲ ಹೋಗ್ಬಿಡ್ತು ನಮ್ಮದು. ನಾವು ಮೊದಲೇ ಸಂಬೈತ್ರ ಮಂದಿ ಮಾರಾಯ, ಇಂಥವೆಲ್ಲ ನಮ್ಗೆ ಆಗಿ ಬರಂಗಿಲ್ಲ, ಯಾರ ಕೈಲೂ ಒಂದು ಮಾತು ಅನ್ಸ್ಕೊಂಡಿರಂಗಿಲ್ಲ. ಹಿಂಗಂದ್ರೆ ಏನು ಮಾಡ್ತಿ? ಒಮ್ಮೆ ಯಾಕೆ ಅಷ್ಟು ರ್ಯಾಶ್ ಆಗಿರಿ? ಸಮಾಧಾನ ತಗೋರಿ. ಏನ್ರ ಅಂದಾಳ್ರಿ, ಅಲ್ಲಿ ಹೋಗಿ ಏನು ಹೇಳ್ಯಾರಂತ್ರಿ? ಸಿಟ್ಟಿಗೆ ಇರ್ಬೇಡಂದ್ರಿ ಹೆಂಗ್ರಿ ಸರ? ದೊಡ್ಡ ದೊಡ್ಡ ಮಂದಿ ಇರ್ತಾರ ಅಲ್ಲಿ, ಬೀಗರು ಹಂಗ ಹಿಂಗ ಅಂತ ಹೇಳ್ಕೊಂಡು ತಿರ್ಗಾಡಿರ್ತಾರ. ನಮ್ಮ ಮರ್ಯಾದೆ ಅಲ್ಲಿ ಹೋಗಿ ಹಂಗೆ ಹೇಳಿದಾಗ ಹೆಂಗತ್ತದ ಹೇಳ್ರಿ? ನನ್ನ ಮಗ ಕುಡಿದು ರೋಡ್ ಮೇಲೆ ಬೀಳ್ತಾನಂತ್ರಿ, ದಿನ ಇಸ್ಪೇಟ್ ಆಡ್ಲಿಕ್ಕೆ ಹೋಗ್ತಾನಂತ್ರಿ. ಅತ್ತಿ ಮಾವ ಆ ಹುಡುಗಿಗೆ ಅಷ್ಟು ಟಾರ್ಚರ್ ಕೊಡ್ತೀವಿ ಅಂತ ಹೇಳಂತ್ರಿ. ಮತ್ತು ಹಿಂಗೆ ಮನುಷ್ಯರು ನಾವು ಹಿಂಗಿದ್ದಾರ ಇದ್ದೀವ್ರಿ. ನನ್ನ ಮಗ ಕುಡಿದು ನೋಡಿರಿ ನೀವು ಒಬ್ರಾರ. ಹಿಂಗೆ ಹೋಗಿ ಬಾಜು ಮನ್ಯಾಗ ಹೇಳಿದಾಗ ಅವ್ರ ಮರ್ಯಾದೆ ಏನಾಗ್ತದ್ರಿ ನಮ್ಮ ಬೀಗರ್ದು ಹೇಳ್ರಿ? ಮತ್ತು ಅವರು ಸಿಕ್ಕಾಪಟ್ಟೆ ನಮ್ಮ ಹೆಂಡತಿಗೆ ಒದಾಡ್ಬಿಟ್ಟಾರ್ರಿ. ಹಿಂಗಾಗ್ಯದೇನ್ರಿ? ಒಂದು ಸ್ವಲ್ಪ ಯಾಕ ಹೆಣ್ಮಗಳು ಹಂಗೆ ಇದ್ದಂಗೆ ಕಾಣ್ತಾಳ್ರಿ. ಹಂಗೆ ಇದ್ದಾಳ್ರಿ. ಮತ್ತು ಇಡೀ ಊರ್ ಮಂದಿಗೆ ಗೊತ್ತದ, ಈ ಗುಂಡಣ್ಣ ಗೊತ್ತಾಗೋಲ್ ನೋಡೋದು ತಾನು ಹೆಂಡ್ತಿ ಹೆಂಗಿದ್ದಾಳ ಅನ್ನೋದು. ಚೇಂಜ್ ಮಾಡ್ಬೇಕು ಮಾರಾಯ, ಒಂದು ಸ್ವಲ್ಪ ಹೆಂಡ್ತಿನ ಹಿಡ್ತದಾಗ ಇಟ್ಕೋಬೇಕು. ನಾ ಬರಷ್ಟಿಗೆ ಮನ್ಯಾಗ ಇರ್ತಾಳ್ರಿ ಮಾಮ. ಆಕಿ ಯಾರ ಮನೆಗೂ ಹೋಗಂಗೆ ಇಲ್ರಿ. ನಾ ಬರೋದ್ರಾಗ ಮನ್ಯಾಗ ಇರ್ತಾಳ, ಆಫೀಸಿಗೆ ಹೋಗೋ ಮುಂದಾಗ ಮನ್ಯಾಗ ಇರ್ತಾಳ. ನಮ್ಗೆ ಹೆಂಗೆ ಗೊತ್ತಾಗ್ತದ್ರಿ ಹಿಂಗೆಲ್ಲ? ಇಷ್ಟು ಮಾಡ್ತಾಳ, ಎಲ್ಲ ಊರ್ ಮಂದಿಗೆ ಹಿಂಗೆ ಮಾಡ್ತಾಳ ಅನ್ನೋದು ನನಗೆ ಗೊತ್ತಿಲ್ಲ ಬಿಡ್ರಿಪ್ಪ. ಹಂಗ್ಯಾಂಗೋ ಗುಂಡಣ್ಣ, ಹಂಗ್ಯಾಂಗ ವಿಚಾರ ಮಾಡ್ತಿ? ಗೊತ್ತಿಲ್ಲ ಅಂತೀಯಲ್ಲ ನೀನು. ನೋಡ್ಬೇಕಂದ್ರೆ ಉಣ್ಯಾಗ ಎಲ್ಲರ ಜಗಳ ನಡೆದಂತಿಕೋ, ಅಲ್ಲಿ ಯಾರಿಂದ ಜಗಳ ಆಗ್ಯದ ಅಂದ್ರೆ ಅದು ಸುಂದ್ರಿಯಿಂದನೇ ಜಗಳ ಆಗ್ಯದ ಅಂತೇಳಿ ಎಲ್ಲರ ಬಾಯಾಗೂ ಬರ್ತದಪ್ಪ. ಅಷ್ಟು ಫೇಮಸ್ ಆಗ್ಯಾಳ ನೀನು ಹೆಂಡ್ತಿ, ಮತ್ತೆ ನಿನಗೆ ಗೊತ್ತಿಲ್ಲ ಅಂತೀಯ ಅಂದ್ರೆ ಭಾರಿಯಪ್ಪ ಇದು. ಅಲ್ರಿ ಸರ, ನೀವು ಹಿಂಗೆ ಮಾತಾಡ್ತಿರಲ್ರಿ? ನಾವು ಸಂತೆನ ಆಫೀಸಿಗೆ ಹೋಗೋರಿ ದುಡಿಲಿಕ್ಕೆ, ಮನೆಗೆ ಹಿಂಗೆ ಮಾಡ್ಕೊತ ಕೂತ್ರೆ ನಮ್ಗೇನು ಗೊತ್ತಾಗ್ತದ್ರಿ? ನಾ ಬರಷ್ಟಿಗೆ ಮನ್ಯಾಗ ಇದ್ದು ಬಿಟ್ಟಿರ್ತಾಳ್ರಿ, ಚಂದಾಗಿ ಅಡಿಗೆ ಮಾಡಿ ಹಾಕೋದು ಅದು ಮಾಡ್ತಾಳ. ನಮ್ಗೇನು ಗೊತ್ತಾಗ್ತದ್ರಿ? ಉಣ್ಯಾಗ ಯಾರ ಜೊತೆ ಮಾತಾಡೋದು ಮಾಡಂಗಿಲ್ರಿ, ಯಾರ ಬಳಿ ಏನೂ ಸುದ್ದಿ ಕೇಳಂಗಿಲ್ಲ. ಹಂಗಾಗಿ ನಮಗೇನು ಗೊತ್ತಿಲ್ಲ ಬಿಡ್ರಿಪ್ಪ. ಅದಕ್ಕೆ ರೀ ನಾವು ಸ್ವಲ್ಪ ಗಂಡಸರು ಹುಷಾರಾಗಿರ್ಬೇಕ್ರಿ. ಬರೀ ಆಫೀಸ್ಗೆ ಹೋಗೋದು, ಮನೆಗೆ ಬರೋದು, ಮುಂಜಾನೆ ಎದ್ಗನೆ ವಾಕಿಂಗ್ ಹೋಗೋದು, ಹಿಂಗೆ ಮಾಡಿ ಮನೆಗೆ ಒಟ್ಟ ಟೈಮ್ ಕೊಡಂಗಿಲ್ಲಲ್ರಿ. ಹಂಗಾಗಿ ಮನೆಗೆ ಹೆಣ್ಮಕ್ಳು ಏನು ಮಾಡ್ತಾರ ಏನು ಬಿಡ್ತಾರ ಅನ್ನೋದು ಗೊತ್ತಾಗಂಗಿಲ್ರಿ ನಮ್ಗೆ. ಎಲ್ಲ ಕಡೆ ಲಕ್ಷ್ಯ ಇರ್ಬೇಕ್ರಿ. ಆಮೇಲೆ ಅವ್ರಿಗೊಂದು ಸ್ವಲ್ಪ ಟೈಮ್ ಕೊಡ್ಬೇಕು ಗುಂಡಣ್ಣ. ನೀವು ಒಟ್ಟ ಟೈಮ್ ಕೊಡಂಗಿಲ್ಲಪ್ಪ ನಿನ್ನ ಹೆಂಡ್ತಿಗೆ. ಅದಕ್ಕೆ ಆಕಿ ಮತ್ತೆ ಬರೀ ಮನೆ ತಿರ್ಗಾಡ್ಕೋತ ಚಾಡ ಹೇಳಕ್ ನಿಂದಿರ್ತಾಳ. ಸಾರಿ ರೀ ಮಾಮಾರ, ನನ್ನ ಹೆಂಡ್ತಿ ಹಿಂಗಿದ್ದಾಳ ಅನ್ನೋದು ನನಗೆ ಒಂದು ಸ್ವಲ್ಪ ಗೊತ್ತಾಗಿಲ್ರಿ. ಇನ್ಮೇಲೆ ನೋಡ್ಕೋತೀನಿ ರೀ ಆಕಿನ. ಬರ್ಲಿ ರೀ, ಊರಿಗೆ ಬಂದರ ಬರ್ಲಿಕ್ಕೆ ಕಾಲು ಮುರಿದು ಕೊಲೆಗೆ ಹಾಕ್ತೀನಿ ರೀ ಮಾಮಾರ. ನೀವೇನು ವಿಚಾರ ಮಾಡ್ಬೇಡ್ರಿ. ಆಕಿನ ಪರವಾಗಿ ನಾ ತಪ್ಪಾಯ್ತು ಅಂತ ಕೇಳ್ಕೊತೀನಿ ರೀ. ನಾ ನಾಳೆನೇ ಆಕಿನ ಫೋನ್ ಮಾಡಿ ಕರ್ಸ್ಕೊಂಡ್ಬಿಡ್ತೀನಿ ರೀ. ಬಂದಿಂದ ಏನು ಮಾಡ್ಬೇಕಲ್ಲ ಅದನ್ನ ಮಾಡ್ತೀನಿ ರೀ ಮಾಮಾರ ನಾನು. ಅಲ್ಲ, ನಾನು ನಿಮ್ಮಿಬ್ಬರಿಗೆ ಗಂಡ ಹೆಂಡತಿಗೆ ಜಗಳ ಹಚ್ಚಿಡ್ಬೇಕು ಅನ್ನೋದು ಇಲ್ಲೋ ಮಾರಾಯ ನನಗೆ. ನಿನ್ನ ಮೇಲೆ ನನಗೆ ಒಳ್ಳೆ ಅಭಿಪ್ರಾಯನ ಅದ, ಹಂಗೇನಿಲ್ಲ. ಆಕಿ ಎಷ್ಟು ಸಲ ಜಗಳ ಹಚ್ಚಿದ್ರು ನಾನು ನಿನ್ನ ಮುಂದೆ ಏನೂ ಬಂದು ಹೇಳಿಲ್ಲ. ಆಮೇಲೆ ಏನೇ ಮಾಡಿದ್ರು ಬಂದು ಹೆಣ್ಮಕ್ಳು ಮಾತಾಡ್ತಾರ ಬಿಡು ಅಂತೇಳಿ ಸುಮ್ಮಾಗಿದ್ವಿ. ಮೊನ್ನೆ ನಮ್ಮ ಸೊಸಿಗೆ ನಮಗೆ ತಂದಿಟ್ಟಿದ್ಲು. ಬಂದು ಹೆಂಗೆ ಹೇಳಂದ್ರೆ ನಮ್ಮ ಸೊಸಿಗೆ ನಿಮ್ಮ ಅತ್ತೆ ಹಂಗಿದ್ದಾಳ, ನಿಮ್ಮ ಮಾವ ಹಿಂಗದ್ದಾನ ಎಲ್ಲ ಹೇಳಿದ್ಲು. ಆಕಿಯ ಬೆಂಗ್ಳೂರ್ಗೆ ಹೋಗ್ತೀನಿ ರೀ ನಾನು ನಿಂತ್ಬಿಟ್ಟಿಲ್ಲ ನಮ್ಮ ಸೊಸಿ. ಅಷ್ಟು ದೊಡ್ಡದಾಗಿತ್ತು. ಆದರೂ ನಾನು ನಿನಗೆ ಬಂದು ಹೇಳಿಲ್ಲ. ಯಾಕೆ ಹೋಗ್ಲಿ ಬಿಡು ತಿದ್ಕೋತಾಳ ಅಂತೇಳಿ. ಅಷ್ಟು ಗೊತ್ತಿದ್ರು ಮತ್ತೆ ಬೆಂಗ್ಳೂರು ಕರ್ಕೊಂಡು ಹೋಗ್ಲಿಲ್ಲ ನಾನು ಹೆಂಡ್ತಿ. ಇರ್ಲಿ ಬಿಡುಪ್ಪ, ಎಲ್ಲಿ ಹೋಗ್ಬೇಕಿ ಪಾಪ ಸುಂದ್ರಿ ಅಂತೇಳಿ. ಹಂಗಾದ್ರೂ ಮತ್ತೆ ಹಿಂಗೆ ಮಾಡಿದ್ರೆ ಹೆಂಗಾತದ ಹೇಳು? ಬೀಗರ ಮುಂದೆ ಹೋಗಿ ಮರ್ಯಾದೆ ಕಳದಲ್ಲ, ಅದಕ್ಕೆ ನಮಗೆ ಭಾಳ ಬೇಜಾರಾಗ್ಯದ ನೋಡಪ್ಪ. ಇಲ್ರಿ ಮಾಮಾರ, ಈ ಸಲ ಏನಾರ ಒಂದು ಮಾಡತ್ತೀನಿ ಹೇಳ್ರಿ. ನಾನು ನಿರ್ಧಾರ ತೊಗೋತೀನಿ ರೀ ಒಂದು. ನೀವೇನು ವಿಚಾರ ಮಾಡಬೇಡ್ರಿ. ಹಂಗೆ ಮಾಡ್ಲಿಕ್ಕೆ ಹೋಗ್ಬೇಡ. ಒಮ್ಮೆ ಹಂಗೆ ಬಂದ್ಗನೆ ಹಂಗೆ ಜಗಾಡೋದು, ದೂರ ಆಗೋದು ಅಂಥವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ. 4 ಮಂದಿನ ಕರೆಸು, ಅವ್ರ ಅಪ್ಪ ಅವನು ಕರೆಸು. ನೀನು ಒಂದು 4 ಮಂದಿನ ಕರೆಸಿ ತಿಳಿಸಿ ಹೇಳು, ಒಂದು ಸ್ವಲ್ಪ ಬುದ್ಧಿ ಹೇಳಿಸು 4 ಮಂದಿ ಕೈಲಿ. ಅವಾಗಾರ ಚೇಂಜ್ ಆತಾಳನ ನೋಡಮಂತ. ಅಲ್ರಿ ಮಾಮಾರ, ನಾವು ಸಂತೆನ ದುಡಿಯೋಕೆ ಹೋಗೋರಿ. ಮನೆಗಿದ್ದಿಂತ ಕಾರ್ಬಾರ್ ಮಾಡಿದ್ರೆ ಏನು ಮಾಡ್ಬೇಕ್ರಿ? ನಮ್ಮ ಮನೆತಂದ ಹೆಸರು ಖರಾಬ್ರಿ ಹಿಂಗಾದಾಗ. ನಿಮ್ಮ ಮನೆತಂದ ಹೆಸರು ಅನ್ನಕೇನು ಬಿಡು, ನಿಮ್ದು ಎಲ್ಲರದು ಗೊತ್ತಿದ್ದೆ ಅದ ನೀವು ಒಳ್ಳೆ ಮಂದಿ ಅಂತೇಳಿ. ಆಕೆ ಒಬ್ಬೇಕಿನ ನಿಮ್ಮ ಮನೆಗೆ ಹಿಂಗಿದ್ದಾಳ ಅಂತನೂ ಗೊತ್ತದ ಎಲ್ಲ ಊರ್ ಮಂದಿಗೆ. ಆದ್ರೆ ನಿನಗೂ ಗೊತ್ತಿರ್ಬೇಕಂತ ಮಾಡಿತೀನಿ ಬಿಡಪ್ಪ ನಾನು. ನೀ ಯಾವಾಗಲೂ ನಕ್ಕೋತ ಆಡ್ಕೋತ ಇರ್ತಿದ್ದಿ. ಸುಮ್ಮನೆ ಇಂಥವೆಲ್ಲ ಹೇಳಿ ನಿನಗೆ ಯಾಕೆ ತಂದಿಡೋದು ಅಂತೇಳಿ ನಾವು ಯಾರು ಏನೂ ಅನ್ಲಿಲ್ಲ. ಎಲ್ಲರಿಗೂ ಗೊತ್ತದ ನೋಡಪ್ಪ, ಓಣ್ಯಾಗ ಆಲ್ಮೋಸ್ಟ್ ಎಲ್ಲರಿಗೂ ನೀನು ಹೆಂಡ್ತಿ ಹೆಂಗದಾಳ ಅನ್ನೋದು ಗೊತ್ತದ ನೋಡಪ್ಪ. ಹ್ಞೂ ರೀ, ಒಂದ್ಸಲ ನನ್ನ ಹೆಂಡ್ತಿಗೆ ಬಂದು ಏನೋ ಹೇಳ್ಬಿಟ್ಟಾರಂತ್ರಿ. ನನ್ನ ಹೆಂಡ್ತಿ ನನ್ನ ಜೊತೆ ದೊಂದು ಜಗಳ್ರಿ. ನಾನು ನಿಮ್ಗೆ ಡೈವರ್ಸ್ ಕೊಡ್ತೀನಿ, ನೀ ಏನೂ ಮಾಡಿಸಿಲ್ಲ, ನನಗೆ ಬಂಗಾರ ಕೊಡಿಸಿಲ್ಲ, ಬೆಳ್ಳಿ ಕೊಡಿಸಿಲ್ಲ, ನಾ ತವ್ರ ಮನೆಗೆ ಹೋಗ್ತೀನಿ ಹಿಂಗೆ ಅಂತೇಳಿ 1-2-3 ದಿನ ಬರೀ ಜಗಳ್ರಿ ನಮ್ಮ ಮನ್ಯಾಗ. ಆಮೇಲೆ ಹಿಂಗಾಯ್ತು ಅಂತೇಳಿ ಮಾತಾಡ್ಕೊಂಡಿಂದ ಸುಂದ್ರಿದು ಕೈವಾಡ ಅಂತೇಳಿ ಸಾಲ್ವಾಯ್ತು ರೀ. ಆಮೇಲೆ ಪ್ರಾಬ್ಲಮ್ ಅದು ಹಿಂಗೆಲ್ಲ ಭಾಳ ಆಗ್ಯಾವ. ಸುಮ್ಮನೆ ಯಾಕೆ ಅನ್ಬೇಕು? ನಿಮ್ಮ ಮುಂದೆ ಏನೂ ಹೇಳಿಲ್ರಿ ನಾವು. ಆದ್ರೆ ಇವನವನು 4 ಮಂದಿಯಾಗ ಎಷ್ಟು ನಕ್ಕೋತ ಆಡ್ಕೋತ ಇರೋವಾಗ
ಎಷ್ಟು ಮರ್ಯಾದೆ ಕಳದ್ಲಪ್ಪ ನನ್ನ ಹೆಂಡತಿ ಅಲ್ಲಲ್ಲ ನೋಡ್ಕೊಂಡಣ್ಣ ಒಬ್ಬೊಬ್ರು ಗುಣ ಹಂಗಿರ್ತಾವ ಏನೂ ಮಾಡ್ಲಿಕ್ಕೆ ಆಗಂಗಿಲ್ಲ ಏನೋ ಅಂತಾರಲ್ಲ ಹುಟ್ಟು ಗುಣ ಸುಟ್ರು ಹೋಗಂಗಿಲ್ಲ ಅಂತ ನೀ ತಿಳಿಸಿ ಹೇಳು ಆದ್ರೆ ನಿನ್ನ ಬಗ್ಗೆ ನಮಗೆ ಯಾರಿಗೂ ಕೆಟ್ಟ ಅಭಿಪ್ರಾಯ ಇಲ್ಲಪ್ಪ ಸುಮ್ಮನೆ ಯಾಕೆ ಅನ್ಬೇಕು ಹಂಗಿತ್ತಂದ್ರೆ ನಾವು ನಿಮ್ಮ ಜೊತೆ ಮಾತೇ ಆಡ್ತಿದ್ದಿಲ್ಲ ನೀ ಏನೂ ಹಂಗೆ ತಪ್ಪು ತಿಳ್ಕೊಳಕ್ ಹೋಗ್ಬೇಡ ಸುಮ್ಮನೆ ಮನಸ್ಸಿಗೆ ಹಚ್ಕೋಬೇಡ ಹೋಗ್ಲಿ ಬಿಡು ಈಗ ನನಗಾದ್ರೂ ಏನೂ ಇಲ್ರಿ ಗುಂಡಣ್ಣನ ಬಗ್ಗೆ ಕೆಟ್ಟ ಅಭಿಪ್ರಾಯ ಏನೇ ಇಲ್ರಿ ನನಗೆ ಮಾಮ ಮಾಮ ಅಂತೇಳಿ ಎಷ್ಟು ಹಚ್ಕೊಂಡು ಮಾತಾಡ್ತಾನ ನನಗೂ ಹಂಗೆ ಸತಿಯಿಂದ ಅವನಿಗೆ ಗುಂಡೆ ಅಂತೀನಿ ಗುಂಡಪ್ಪ ಅಂತೀನಿ ಏನಾರ ಮಾತಾಡ್ತೀನಿ ಆದ್ರೆ ಹಿಂಗೆ ಅಲ್ಲಿ ಹೋಗಿ ಅಂದಾಳ ಅಂದಗನೇ ಸಿಟ್ಟು ಬಂತ್ರಿ ನನಗೆ ಅದಕ್ಕೆ ನಿನಗೆ ಬಂದು ಬೈಬೇಕಾಯ್ತು ಗುಂಡಣ್ಣ ಏನೂ ತಪ್ಪು ತಿಳ್ಕೊಬೇಡ ಆದ್ರೆ ಬಂದಿಂದ ಸ್ವಲ್ಪ ತಿಳಿಸಿ ಹೇಳಾಯ್ತಕಿ ಇಲ್ರಿ ಮಾಮರ ಭಾಳ ತಲೆ ತೆಗ್ಸು ಕೆಲಸ ಮಾಡಿದ್ಲು ಹೇಳ್ರಿ ನಾನು ಹೆಂಡ್ತಿ ನಾ ಸಾರಿ ಕೇಳ್ತೀನಿ ರೀಪ್ಪ ಹೋಗ್ಲಿ ಬಿಡು ಈಗ ಬಿಟ್ಟು ಬಿಡು ಅಲ್ಲಿಗೆ ಅದು ಅಲ್ಲಿಗೆ ನನ್ನ ಸೊಸಿ ಅವ್ರು ಹೋಗಿ ತಿಳಿಸಿ ಹೇಳಿದ್ಲಂತ ಅದು ಸಾಲ್ವ್ ಆಯಿತು ಏನೂ ಪ್ರಾಬ್ಲಮ್ ಆಗಿಲ್ಲ ಈಗ ಸುಮ್ಮಿರಿ ಆಯ್ತು ನನ್ನ ಪಾಳೆ ಅದಲ್ಲ ನಾಷ್ಟ ಮಾಡಿಸ್ತೀನಿ ನಡ್ರಿ ಮರ್ತು ಬಿಡು ಈಗ ಅಲ್ಲಿಗೆ ಇನ್ನು ಇಲ್ಲ ಬ್ಯಾಡ್ರಿ ಮಾಮರ ನಾಷ್ಟ ಏನು ಅಲ್ರಿ ನಾ ಮನೆಗೆ ಹೋಗಿ ಬರ್ತೀನಿ ರೀ ಹಂಗೆ ಮಾಡ್ಬೇಡಪ್ಪ ಮರ್ತು ಬಿಡು ಅಂದಿನಿಲ್ಲ ನಾ ಬೈದಕ್ಕೆ ಸಿಟ್ಟಿಗೆರ್ದೇನು ಸುಮ್ಮಿದ್ದು ಬಿಡು ಈಗ ಆಯ್ತು ನಾಷ್ಟ ಮಾಡ್ಬೇಕಂತೆ ನಡಿ ಮನ್ಯಾಗ ನೀನೇನು ತಿನ್ನೂ ಇಲ್ಲ ನಾಷ್ಟ ಮಾಡೋರು ಯಾರು ಇರಂಗಿಲ್ಲ ಮಾಡಿಸ್ತೀನಿ ನಡಿ ಹೋಗಿ ಬರಮ್ಮ ಅಷ್ಟು ಹೇಳಿಗತ್ತಾರಿಲ್ಲ ಮಾಮಾರು ಬಿಟ್ಬಿಡಪ್ಪ ಅಲ್ಲಿಗೆ ಮರ್ತು ಬಿಡು ನಡ್ರಿ ನಾ ಹೋಟೆಲ್ಗೆ ಹೋಗಮ್ಮ ಆಯ್ತು ಹೇಳ್ರಿ ನಡ್ರಿ ಹೋಗೋಣ ಹೆಂಗೆ ಅನಿಸ್ತ್ರಿ ನಮ್ಮ ವಿಡಿಯೋ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಕರೆ ಹೇಳ್ತೀನಿ ರೀ ನಾನು ಏನು ತಿಂಗಿದ್ದು ನನಗೆ ಒಟ್ಟ ಗೊತ್ತಿಲ್ಲರಿಪ್ಪ ನೀವರ ಹೇಳ್ಬೇಕಾಗಿತ್ತು ರೀ ನನಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ರಿ ಹೊಸದಾಗಿ ಯಾರೆಲ್ಲ ಚಾನಲ್ ನೋಡ್ತಿದ್ರಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡ್ರಿ ಅಂತ ಕೇಳ್ಕೊತೀವಿ ಎಲ್ಲರಿಗೂ ಧನ್ಯವಾದಗಳು.